ಧನಂಜಯ್ IPS ವಿಶೇಷ ಕಾರ್ಯಕ್ರಮ. ಏನನ್ನಾದ್ರೂ ಕೂಡ ಸಾಧಿಸಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಈ ಸಾಧಕ. ರಿಸಲ್ಟ್ ಬಂದ ತಕ್ಷಣ ಕಿರ್ಚಾಡ್ಬಿಟ್ಟಿದ್ದೀನಿ ಫುಲ್ಲು. ಕೃಷಿ ಕುಟುಂಬ ತಮ್ಮದು. ತಂದೆ ತಾಯಿಗೆ ಗೊತ್ತಿತ್ತಾ ಸರ್ UPSC ಅಂದ್ರೆ ಏನು? ಇಷ್ಟು ಖರ್ಚಾಗ್ಬೋದು ಅಂತ ಹೇಳಿದಾಗ ವಿತೌಟ್ ಅ ಸೆಕೆಂಡ್ ಥಾಟ್ ಹೋಗ್ಬಾ, ನಿನ್ಗೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂತ. ಮುಂದೆ ಬರ್ತೀನಿ ಅಂದಲ್ಲ, ನನಗೆ ಆ ಸಾಲ ಆಗಲಿ, ನಾನು ನಿನ್ನ ಓದಿಸ್ಬೇಕು. ತುಂಬ ಕಣ್ಣೀರು, ಅಂದರೆ ಪ್ರತಿ ಸಲ ಸೋತಾಗ್ಲೂ ಕಣ್ಣೀರು ಹಾಕಿದ್ದೀನಿ, ಬಟ್ ಈ ಕಣ್ಣೀರನ್ನು ಬೇರೆ ಅರ್ಥ ಸಿಗ್ತಾನೆ. ಯಾವತ್ತಾದ್ರೂ ಒಂದು ನಿಮಿಷಕ್ಕೆ ಅನ್ಸಿತ್ತಾ ನಿಮಗೆ, ಬೇಡಪ್ಪ ನನ್ನಿಂದ ಇದು ಸಾಧ್ಯ ಇಲ್ಲ, ನಾನು ಹಿಂದೆ ಸರಿದ್ಬಿಡೋಣ? ನಿರಾಶೆ ಅನ್ನೋದಕ್ಕಿಂತ ಫ್ರಸ್ಟ್ರೇಷನ್ ಆಗೋಗಿತ್ತು, ಸಿಕ್ಕಾಬಟ್ಟೆ ಫ್ರಸ್ಟ್ರೇಷನ್ ಆಗೋಗಿತ್ತು. ನನಗೆ ಐ ಆಮ್ ಲಕ್ಕಿ. ನಾನು ಪ್ರತಿ ಸಲ ಸೋತಾಗ್ಲೂ ಕೂಡ ಏನಕ್ಕೆ ದೇವ್ರು ನಮ್ಗೆ ಈ ರೀತಿ ಇದು ಮಾಡ್ತಿದ್ದಾನೆ, ಎಷ್ಟು ಅನ್ಲಕ್ಕಿ ನಾನು ಅನಿಸ್ತಿತ್ತು. ಯಾಕೆ UPSC ನಾನು ಕ್ರ್ಯಾಕ್ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ರಿ? ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಎದ್ದಿದ್ದಾಗ ಏನಾದರೂ ಸಾಧಿಸಂತ. ರೈತ ಈಗ IPS ಧನಂಜಯ್ ರೋಚಕ ಕತೆ ವೀಕ್ಷಿಸಿ ಇಂದು ರಾತ್ರಿ 8:30ಕ್ಕೆ.